ಇನ್ನು ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಇಟ್ಟುಕೊಂಡಿದ್ರು. ಅದನ್ನ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿ ರದ್ದು ಮಾಡಿದ್ದೀನಿ ಅಂತಾನೂ ಕೂಡ ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಈಗ ಸಚಿವ ರಾಜಣ್ಣ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡಿಕೆ ಬೇಜಾರಾಗೋದಕ್ಕೆ ಅವರ ಆಸ್ತಿ ಏನಾದರೂ ಬರೆಸಿಕೊಂಡಿದ್ದೀವಾ? ಎಸ್ಸಿ ಎಸ್ಟಿ ಬಗ್ಗೆ ಚರ್ಚಿಸೋಕೆ ಸಭೆ ಕರೆದ್ರೆ ಬೇಡ ಅಂದ್ರೆ ಹೇಗೆ? ಇವರೆಲ್ಲ ಎಸ್ಸಿ ಎಸ್ಟಿ ವಿರೋಧಿಗಳ ಅಂತ ರಾಜಣ್ಣ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಎಸ್ಸಿ ಎಸ್ಟಿ ವಿರೋಧಿಗಳ ಅಂತ ಈಗ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಇನ್ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತಾ ಗೊತ್ತಿಲ್ಲ. ಇದು ಅಲ್ಲಿ ಎಸ್ಸಿ ಎಸ್ಟಿ ಬಗ್ಗೆ ಚರ್ಚಿಸೋಕೆ ಅಂತಾನೆ ಸಭೆ ಕರೆದ್ರೆ ಬೇಡ ಅಂದ್ರೆ ಹೆಂಗೆ? ಇವರು ಡಿಕೆ ಬೇಜಾರಾಗೋದಕ್ಕೆ ನಾವು ಆಸ್ತಿ ಬರೆಸ್ಕೊಂಡಿದ್ದೀವಾ ಅಂತ ರಾಜಣ್ಣ ಅವರು ನೇರವಾಗಿ ಮಾತನಾಡಿದ್ದಾರೆ. ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರು ಯಾರನ. ಈಗ ಒಂದು ಎಸ್ಸಿ ಎಸ್ಟಿಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ಸಿ ಎಸ್ಟಿ ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ ಎಸ್ಸಿ ಎಸ್ಟಿ ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರು ಹೇಳಿದವರು? ಮುಂದೂಡಿದೀವಿ ಅಷ್ಟೇ. ಕ್ಯಾನ್ಸಲ್ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನು ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ. ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ, ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು, ಅದರಿಂದ ಮುಂದೂಡಿದ್ದಾರೆ ಅಷ್ಟೇ. ನನ್ನ ಸಹೋದ್ಯೋಗಿ ಈಗ ತುಮಕೂರು ಪ್ರತಿನಿಧಿ ಮಂಜುನಾಥ್ ತಾಳ್ಮುಖಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಏನು ರಾಜಣ್ಣ ಅವರು ಇವತ್ತು ನೇರವಾಗಿ ಅಖಾಡಕ್ಕೆ ಧುಮುಕಿ ಬಿಟ್ಟಂಗೆ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ಕೂಡ ಸ್ವಲ್ಪ ಆಚೆ ಈಚೆ ಯೋಚನೆ ಮಾಡ್ಕೊಂಡು ಮಾತನಾಡ್ತಾ ಇದ್ರು. ಇವತ್ತಂತೂ ನೇರವಾದಂಥ ಟಾರ್ಗೆಟ್ ಅನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಓಪನ್ ಈಗ ಯುದ್ಧ ಭೂಮಿಗೆ ರಣಾಂಗಣಕ್ಕೆ ಸಿದ್ಧರಾಗಿದ್ದಾರಾ ಅಂತ ಇದರ ಮೂಲಕವಾಗಿ? ಎಸ್ ಅರುಣ್, ಈ ಹಿಂದೆ ಕೂಡ KN ರಾಜಣ್ಣ ಅವರು ನೇರವಾಗಿ ಮಾತನಾಡೋದನ್ನು ರೂಢಿಸ್ಕೊಂಡಿದ್ರು. ಸೊ ಅದು ಕೂಡ ಈಗಲೂ ಕೂಡ ಮುಂದುವರಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಈ ಹಿಂದೆ DCM 3 DCM ಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಅವರು ಅದನ್ನು ಪ್ರವರ್ಧಮಾನಕ್ಕೆ ತಂದವರು, ಅದನ್ನು ಕೂಡ ಅಂದರೆ ಸಮರ್ಥನೆ ಕೂಡ ಮಾಡಿಕೊಂಡಿದ್ರು. ಈಗ SC STಗಳ ಡಿನ್ನರ್ ವಿಚಾರದಲ್ಲಿ ಕೂಡ ಅವರು ಈಗ ಮತ್ತೆ ಗರಂ ಆಗಿರುವಂಥದ್ದು. ಈಗಾಗಲೇ ಪರಮೇಶ್ವರ್ ಅವರು ಅದನ್ನು ಕ್ಯಾನ್ಸಲ್ ಆಗಿದೆ ಅಂತ ಈಗಾಗಲೇ ಹೇಳಿದರು. ಆದರೆ KN ರಾಜಣ್ಣ ಅವರು ಅದನ್ನು ಕ್ಯಾನ್ಸಲ್ ಆಗಿಲ್ಲ, ಮುಂದೂಡಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಇನ್ನೂ ಕೂಡ ಡಿನ್ನರ್ ಮೀಟಿಂಗ್ ನಡೆಯುತ್ತೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಆದರೆ ಈ ವಿಚಾರದಲ್ಲಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಹೋಗಿದೆ ಬೆಳಗಾವಿಯಲ್ಲಿ ನಡೆದಿರುವಂಥ ಡಿನ್ನರ್ ವಿಚಾರ. ಅದೇ ರೀತಿ ಹಾಗಾಗಿ ಪರಮೇಶ್ವರ್ ಅವರು ಅಂದರೆ ಗೊಂದಲಕ್ಕೆ ಒಳಗಾಗ್ತಾರೆ, ಅಂದರೆ ಹೈಕಮಾಂಡ್ಗೂ ಕೂಡ ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಸೂಚನೆ ಮೇರೆಗೆ ಸದ್ಯದ ಮಟ್ಟಿಗೆ ಮುಂದೂಡಿದ್ದೀವಿ, ಮತ್ತೆ ಮುಂದೆ ಅದನ್ನು ಮಾಡ್ತೀವಿ ಎನ್ನುವಂಥ ರೀತಿಯಲ್ಲಿ ನೇರವಾಗಿ KN ರಾಜಣ್ಣ ಅವರು ಹೇಳಿರುವಂಥದ್ದು. ಅದರ ಜೊತೆಗೆ DCM DKಶಿ ಅವರು ಕೂಡ ಇದರಿಂದ ಸ್ವಲ್ಪ ಅವರಿಗೆ ಬೇಜಾರಾಗಿದೆ ಎನ್ನುವಂಥ ಮಾತನ್ನು ಕೂಡ ಮಾಧ್ಯಮದವರು ಕೇಳಿದಾಗ, ಅವ್ರಿಗೆ ಯಾಕೆ ಬೇಜಾರಾಗೋದು? ಅವರ ಆಸ್ತಿಯನ್ನು ನಾವು ಬರ್ಕೊಂಡಿದ್ದೀವ, ಅಂದರೆ ಅವರ ಆಸ್ತಿ ಏನಾದರೂ ನಾವು ಬರ್ಕೊಂಡಿದ್ದೀವಾ? ಇಲ್ವಲ್ಲ, ಹಾಗಾದ್ರೆ ಅವ್ರಿಗೆ ಯಾಕೆ ಬೇಜಾರಾಗಬೇಕು ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ಗರಂ ಆಗಿ ಕೂಡ DKಶಿ ವಿರುದ್ಧ ರಾಜಣ್ಣ ಅವರು ಹೇಳಿರುವಂಥದ್ದು. ಅಂದರೆ ನಾವು ಸೇರ್ತಾ ಇರುವಂಥದ್ದು ಯಾವುದೇ ಅಧಿಕಾರದ ವಿಚಾರಕ್ಕಲ್ಲ, ಯಾವುದೇ ರಾಜಕೀಯ ವಿಚಾರಕ್ಕಲ್ಲ. ನಮ್ಮ SC ST ಸಮುದಾಯಗಳ ಪ್ರೀ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಏನು ಸೀಟ್ ಸಿಗುತ್ತೆ, ಮ್ಯಾನೇಜ್ಮೆಂಟಲ್ಲಿ ಸಾಲ ಮಾಡಿ ಸೀಟನ್ನು ತಗೊಳ್ಳಿರ್ತಾರೆ, ಅವರಿಗೆ ಯಾವುದೇ ರೀತಿಯ ಸವಲತ್ತು ಸಿಗ್ತಾ ಇಲ್ಲ. ಹಾಸ್ಟೆಲ್ಗಳಲ್ಲಿ ಅವರಿಗೆ ಅಡ್ಮಿಷನ್ ಆಗ್ತಾ ಇಲ್ಲ, ಮತ್ತು ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಒಂದು ರೀತಿಯ ಕಾನೂನು ರೂಪಿಸಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ SC ST ಲೀಡರ್ಸ್ಗಳು ಮೀಟಿಂಗ್ ಮಾಡೋದು ತಪ್ಪ? ಒಂದು ವೇಳೆ ಅದನ್ನು ತಪ್ಪು ಅಂತ ಹೇಳಿದ್ದೆ ಹೋದಾದರೆ ಇವರು SC STಗಳು ವಿರೋಧಿಗಳ ಎನ್ನುವುದನ್ನು ರಾಜಣ್ಣ ಅವರು ಪ್ರಶ್ನೆ ಮಾಡಿರುವಂಥದ್ದು ಅರುಣ್. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಹಿಂದೆ 3 DCM ವಿಚಾರದಲ್ಲಿ ಹೇಗೆ ವಿಚಾರದ ಕಿಚ್ಚನ್ನು ಹಚ್ಚಿದ್ರು, ಅದೇ ರೀತಿ ಈ ಡಿನ್ನರ್ ವಿಚಾರದಲ್ಲೂ ಕೂಡ ಇನ್ನೊಂದು ರೀತಿಯ ಕಿಚ್ಚು ನಿಧಾನವಾಗಿ ಕಾಂಗ್ರೆಸ್ ವಲಯದಲ್ಲಿ ಹತ್ಕೊಳ್ತಾ ಇದೆ ಅಂತ ಹೇಳಬೇಕಾಗುತ್ತೆ ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.